ಸರಿ ಕಾಯ್ತಿದ್ಯಾ? ಇವತ್ತು ಸಂಜೆ ನನ್ನ ಭಾವ ಆಗೋರ್ದು ಬರ್ತಾನಾ? ಬರ್ತಾ ಇಲ್ಲ ಕಣೋ, ಬರ್ತಡೆ. ಅದಕ್ಕೆ ನೀನ್ ಯಾರಕ್ಕೆ ಕಾಯ್ತಿದ್ಯಾ? ಅಕ್ಕ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಮನೇಲಿ ಹಠ ಮಾಡಿ 25,000 ರೂಪಾಯಿದು ರಿಂಗ್ ತರಿಸ್ಕೊಂಡಿದ್ದಾಳೆ. ಅದ್ ಯಾಕೋ ನನಗೆ ಸರಿ ಕಾಣ್ತಿಲ್ಲ ಕಣೋ. 25,000? ನನ್ನ ಹುಡುಗಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾಳೆ. ನಾನು ಅವಳು ಕೊಡೋ ಗಿಫ್ಟು ಸದಾ ಅವಳ ಮನ್ಸಲ್ಲಿ ಉಳಿಬೇಕು. ಸತ್ಯ, ಶ್ರೀಮಂತರ ಮನೆ ಸಂಬಂಧ ಅಂದಮೇಲೆ ಆ ಥರ ಬೆಲೆ ಬಾಳೋ ಗಿಫ್ಟ್ ಕೊಡೋದೇ ಸರಿ ಅಲ್ವಾ? ಬೆಲೆ ಬಾಳೋ ಗಿಫ್ಟನ್ನ ಯಾರು ಬೇಕಾದ್ರೂ ಕೊಡ್ಬೋದು, ಆದ್ರೆ ಭಾವನೆಗಳನ್ನ ಹುಟ್ಟಾಕೋ ಗಿಫ್ಟನ್ನ ಪ್ರೀತಿ ಇರೋರು ಮಾತ್ರ ಕೊಡೋದಕ್ಕೆ ಸಾಧ್ಯ. ನಾನು ನನ್ನ ಹುಡುಗಿ ಕೊಡೋ ಮೊದಲನೇ ಗಿಫ್ಟನ್ನ ನಾನು ನನ್ನ ಕೈಯಾರೆ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರೋದು. ಆ ಅರ್ಥನೇ ಪ್ರೀತಿ ಅನ್ನೋದು. ಅದಕ್ಕೆ ನೀನ್ ಕೈಯಾರ ಗಿಫ್ಟ್ ಮಾಡ್ಕೊಡ್ತೀಯಾ? ಅಲ್ಲ, ನಿಮ್ಮ ಅಕ್ಕ ಮದ್ವೆ ಆಗೋ ಹುಡುಗಂಗೆ ಅವಳು ತಾನೇ ಗಿಫ್ಟ್ ಮಾಡ್ಕೊಡ್ಬೇಕು. ಅದೆಲ್ಲ ಅವಳಿಗೆ ಅರ್ಥ ಆಗತ್ತಾ? ಕೈಯಾರೆ ನಾನ್ ಗಿಫ್ಟ್ ಮಾಡ್ತೀನಿ, ಒಂದ್ಸಾರಿ ಅವಳು ಕೊಡ್ಲಿ. ನೆನ್ನೆ ನೋಡಿದ್ರೆ ಎದೆ ಮೇಲೆ ಮಣ್ಣು ಹಾಕ್ಸ್ತಿದ್ದ, ಇವತ್ತು ಬೆಳಗ್ಗೆನೆ ಕೈ ಮಣ್ಣು ಕೊಟ್ಟವನೆ. ಬಾಮೈದ ಥ್ಯಾಂಕ್ ಯು ಸೋ ಮಚ್ ಬಾಮೈದ. ತಂದಿರೋದು ಚಿನ್ನ ಅಲ್ಲ, ಮಣ್ಣು. ಈ ಮಣ್ಣಿಗೆ ಪ್ರೀತಿ ಬೆರೆಸಿದ್ರೆ ಅದು ಚಿನ್ನ ಆಗುತ್ತೆ. ಅರ್ಥ ಆಯ್ತಾ ಬಾಮೈದ? ಅಪ್ಪ ಕಲಾವಿದ, ಅದೇನು ಬೆರೆಸ್ತೀಯ ಬೆರೆಸೋ, ನಾನು ನೋಡ್ತೀನಿ. ಸತ್ಯ, ಈಗೇನ್ ಮಾಡಕ್ ಹೊಟ್ಟಿದ್ಯಾ? ಒಂದ್ ಹೃದಯಕ್ಕೆ ಏನ್ ಇಷ್ಟ ಆಗ್ಬೋದು? ಇಷ್ಟ ಆಗಂತದ್ದ ಏನದು? ಒಂದ್ ಹೃದಯಕ್ಕೆ ಇನ್ನೊಂದ್ ಹೃದಯನೇ ಅಲ್ವೇನೋ ಇಷ್ಟ ಆಗೋದು? ಬಾಮೈದ, ಮಣ್ಣು ಇಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ, ಪ್ರೀತಿ ಮಿಕ್ಸ್ ಮಾಡ್ದೆ ಇಲ್ವಾ? ಬಾಮೈದ, ಇದು ನಾನು ಪೂರ್ತಿ ಮುಗಿಸಿದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ. ಸತ್ಯ, ಹೃದಯ ಸೂಪರ್ ಆಗಿದೆ. ಈ ಹೃದಯನ ನೋಡಿದ್ರೆ ಯಾರು ಬೇಕಾದ್ರೂ ಕಳೆದೋಗ್ತಾರೆ. ಸತ್ಯ, ಈ ಹೃದಯ ನಿಂದ ಇಲ್ಲ ನಿಮ್ಮ ಮಕ್ಕಂದ? ನಮ್ಮ ಅಕ್ಕ ತಾನೇ ಗಿಫ್ಟ್ ಕೊಡ್ತಾ ಇರೋದು, ಅವಳ್ದೆ ಕಣೋ. ಮತ್ತೆ ನೀನಲ್ವಾ ಮಾಡಿದ್ದು? ನೀನ್ ಸುಮ್ನೆ ಇರ್ತೀಯಾ? ಏನೇನೋ ಮಾತಾಡ್ ನನ್ ತಲೆ ತಿನ್ಬೇಡ. ಒಟ್ನಲ್ಲಿ ಈ ಹೃದಯ ಅವ್ರಿಗೆ ಇಷ್ಟ ಆದ್ರೆ ಸಾಕು. ವಾವ್ ಬಾಮೈದ, ನಿನ್ ಪ್ರೀತಿ, ನಿನ್ ಕಾಳಜಿ, ನಿನ್ ಕಲೆ ಎಲ್ಲ ಇದ್ರಲ್ಲೇ ಇದೆ, ಡೌಟೇ ಬೇಡ. ಈ ಗಿಫ್ಟನ್ನ ಹೃದಯ ಇರೋ ಯಾವ ಹುಡುಗಿ ನೋಡಿದ್ರು ಸೋತೋಗ್ತಾಳೆ. ಏನೇ ಇದು? ಅವಲಕ್ಕಿ ಸರನ ಅಡ ಇಟ್ಬಿಟ್ಯಾ? ಇದ್ದಿದ್ದೆ ಅದೊಂದಲ್ಲೇ. ಏನು ಮಾಡೋದು ಅತ್ತೆ, ಬೀಗರು ಮನೆಗೆ ಮೊದಲನೇ ಸರಿ ಹೋಗ್ತಿದ್ದಾಳೆ. ಖಾಲಿ ಕೈಲಿ ಹೇಗೆ ಕಳ್ಸೋದು ಹೇಳಿ? ಅದಕ್ಕೆ ನಾನು ರೆಡಿ. ಗಿಫ್ಟ್ ರೆಡಿನಾ? ಹ್ಞೂ ಕಣೆ. ಎಷ್ಟಾಯ್ತಮ್ಮ? 25,000 ಕಣೆ. ಅಷ್ಟೇನಾ? ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ನೋಡಬೇಕಿತ್ತು. ಸರಿ ಅಮ್ಮ, ನಾನು ಹೊರಡ್ತೀನಿ. ದಿವ್ಯಾ,
ನೋಡ್ದಿವ್ಯಾ, ಮದುವೆಗೆ ಮುಂಚೆ ಗಂಡ ಆಗೋನ್ ಮನೆಗೆ ಹೋಗೋದು ಸರಿ ಇರಲ್ಲ. ಅವ್ರು ಏನೇ ಬಲವಂತ ಮಾಡಿದ್ರು ಜಾಸ್ತಿ ಹೊತ್ತು ಇರಬೇಡ ಅಲ್ಲಿ. ಏನಾದರೂ ನೆಪ ಹೇಳಿ ಬೇಗ ಬಂದ್ಬಿಡು. ಸರಿನಮ್ಮ, ಹೇಳಿದ್ನೇ ಎಷ್ಟು ಸಲ ಹೇಳ್ತೀಯಾ? ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ನೋಡ್ತಾ ಇರು, ಮದ್ವೆ ಆದ್ಮೇಲೆ ಈ ಕಡೆ ತಲೆ ಕೂಡ ಹಾಕಲ್ಲ. ಆಯ್ತಾಯ್ತು, ಮದುವೆ ಆದಮೇಲೆ ಅವ್ರೇನು ಹೇಳ್ತಾರೋ ಹಾಗೆ ಕೇಳು. ಅಲ್ಲಿವರೆಗೂ ಇಲ್ಲಿ ನಾವೇನು ಹೇಳ್ತೀವೋ ಅದನ್ನು ಕೇಳು. ಸುಧಾ, ಆದಷ್ಟು ಬೇಗ ಅವ್ನು ಕರ್ಕೊಂಡು ಬಾಮ್ಮ. ಸರಿ ಅಜ್ಜಿ. ದಿವ್ಯಾ, ಸ್ವಲ್ಪ ನಯ ವಿನಯದಿಂದ ಇರೋ ಚಲ್ಚಲಾಗೆಲ್ಲ ಆಡಬೇಡ. ಹೂಮ, ಹೇಳಿದ್ನೆ ಎಷ್ಟು ಸಲ ಹೇಳ್ತೀಯ? ನಂಗೆ ಟೈಮ್ ಲೇ ಅಕ್ಕ, ಏನೇ ಇದು? ಗಿಫ್ಟು. ಏನು, ಅವಳು ಮದುವೆ ಆಗೋ ಹುಡುಗಂಗೆ ನೀನು ಗಿಫ್ಟ್ ಕೊಡ್ತೀಯಾ? ಯಾ ಸತ್ಯ, ಏನು ನಿನ್ನ ತಮಾಷೆ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದು ನಾನ್ ಕೊಡಕ್ಕಲ್ಲಮ್ಮ, ಅಕ್ಕ ಅವಳ ಮದ್ವೆ ಆಗೋ ಹುಡುಗನ ಕೊಡೋದಕ್ಕೆ ಮಾಡಿದ್ ನಾನಷ್ಟೆ. ನೋಡ್ತೀಯಾ? ನೀನು ಮಾಡಿರೋ ಈ ಡಬ್ಬ ಗಿಫ್ಟ್ನ ತಗೊಂಡೋದ್ರೆ ಎಲ್ರೂ ಮುಂದೆ ನನಗೆ ಮರ್ಯಾದೆ ಹೋಗುತ್ತೆ. 25,000 ರೂಪಾಯಿ ಗಿಫ್ಟ್ ಎದುರುಗಡೆ 25 ರೂಪಾಯಿ ಗಿಫ್ಟ್ ಬೇರೆ ಕೇಳು ಹೋಗೆ. ಅಕ್ಕ, ಇದು ಬೇಕೋ ಬೇಡವೋ ಅಂತ ನಿನಗೆ ಆಮೇಲೆ ಅರ್ಥ ಆಗುತ್ತೆ ಕಣೆ. ಮೊದಲು ನೀನು ಇದನ್ನ ತಗೊಂಡೋಗಿ ಕೊಡು. ಇದು ಅಂತಿಂತ ಗಿಫ್ಟ್ ಅಲ್ಲ, ಹ್ಯಾಂಡ್ ಮೇಡ್ ಸ್ಪೆಷಲ್ ಗಿಫ್ಟ್. ಭಾವಂಗಂತೂ ಖಂಡಿತ ಇಷ್ಟ ಆಗೇ ಆಗತ್ತೆ. ಲೇ, ಇದು ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಬಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಕಣೆ. ಪ್ಲೀಸ್ ತಗೊಂಡೋಗೆ, ಪ್ಲೀಸೇ. ಒಟ್ನಲ್ಲಿ ನಿಮ್ಗಳ ಮಾತು ಕೇಳಿಲ್ಲ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗಕ್ಕೆ ಎಲ್ಲಿ ಬಿಡ್ತೀರಾ? ಕೊಡೋಣ ತಾಯಿ. ಸುಧಾ, ಹೊರಡೋಣ. ಹುಷಾರು, ಬೇಗ ಬಂದ್ಬಿಡು. ಆಯ್ತಾಯ್ತು. ಲೇ ಅಕ್ಕ, ಆಟೋ ಓಡ್ಸಕ್ ಬರ್ಲಾ? ಬೇಡ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಆಯ್ತಾಯ್ತು. ಬಾವಂಗೆ ಹ್ಯಾಪಿ ಬರ್ಡೇ ಹೇಳ್ಬಿಡು. ಆಯ್ತು, ಒಳಗೋಗು. ಅವಳೊಂದು ದಿಮಾಗ್ ಸೊಟ್ಟೆ. ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನೀನು ಯಾಕೆ ಕಷ್ಟಪಟ್ಟು ಅದನ್ನೆಲ್ಲ ಮಾಡಿಕೊಟ್ಟೆ? ಗಿರ್ಜಮ್ಮ ಈಗೇನೋ ಇಷ್ಟ ಇಲ್ಲ ಅಂತಾಳೆ, ಆದ್ರೆ ಬಾವ ಆ ಗಿಫ್ಟ್ ನೋಡಿ ಅವಳಿಗೆ ಹೊಗಳಿದಾಗ ಮನೆಗೆ ಬಂದು ಕುಂದಾಡ್ತಾಳೆ, ನೋಡ್ತಾ ಇರ್ಬೇಕಾದ್ರೆ. ಅಷ್ಟೇ ಅಂತೀಯಾ? ಗಿರ್ಜಮ್ಮ, ಅವಳೇನೋ ಪಾರ್ಟಿಗೆ ಹೋದ್ಲು, ನಾವು ಟೀ ಪಾರ್ಟಿ ಮಾಡೋಣ. ಬಾಳಕೆ ಬಜ್ಜಿ ರೆಡಿ. ಓ ವಾವ್, ಸೂಪರ್. ಮತ್ತೆ ಸರಿ.